ಮೂರನೇ ದಿನ ಕೂಡ ಈಶ್ವರಪ್ಪ ಅವರ ಸಿಟ್ಟು ಶಮನ ಆಗ್ತಾ ಇಲ್ಲ. ಈ ಬೆನ್ನಲ್ಲೇ ಈಶ್ವರಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಬನ್ನಿ ನೋಡ್ತಾ ಹೋಗೋಣ. ಈಶ್ವರಪ್ಪ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ಸಂಧಾನಕ್ಕೂ ಕೂಡ ಇಲ್ಲಿ ತನಕ ಈಶ್ವರಪ್ಪ ಅವರು ಮಣದಿಲ್ಲ, ಕ್ಯಾರೆ ತೆಗೆದಿಲ್ಲ. ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೂ ಕೂಡ ಗೈರಾಗೋದಾಗಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ನನ್ನ ಹೋರಾಟ ಕುಟುಂಬ ರಾಜಕಾರಣದ ವಿರುದ್ಧ ಅನ್ನೋದು ಅವರ ಮಾತಾಗ್ತಾ ಇದೆ. ಹಿಂದುತ್ವ ಕಾರ್ಯಕರ್ತರನ್ನ ತುಳಿಯುವಂತಹ ಕೆಲಸಗಳು ಆಗ್ತಾ ಇದೆ, ಅದರ ವಿರುದ್ಧ ನನ್ನ ಹೋರಾಟ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಲ್ಲ ಅಂತ ಹೇಳೋ ಮೂಲಕ ಬಂಡಾಯದ ಬಾವುಟವನ್ನ ಮುಂದುವರಿಸ್ತಾ ಇದ್ದಾರೆ. ದೇವರು ನರೇಂದ್ರ ಮೋದಿಯವರು ಇವತ್ತು ಶಿವಮೊಗ್ಗ ನಗರಕ್ಕೆ ಬರ್ತಾ ಇರೋದು ನನಗೆ ನನ್ನ ದೇವರೇ ನಮ್ಮೂರಿಗೆ ಬಂದಿದ್ದಾರೆ ಅನ್ನಷ್ಟು ಸಂತೋಷ ಆಗ್ತಾಯಿದೆ. ಅವರಿಗೆ ಶಿವಮೊಗ್ಗ ಜಿಲ್ಲೆಯ ಜನತೆಯ ಪರವಾಗಿ ನಾನು ಶಿವಮೊಗ್ಗಕ್ಕೆ ಸಂತೋಷದಿಂದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅವ್ರು ಬರ್ತಾ ಇದ್ದಾರೆ. ಅವರ ಆಶೀರ್ವಾದ ನಮ್ಮ ಜಿಲ್ಲೆಗೂ ಇರಲಿ, ರಾಜ್ಯಕ್ಕೂ ಇರಲಿ, ದೇಶಕ್ಕೂ ಇರಲಿ, ನನಗೂ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಅವರು ಏನು ಉದ್ದೇಶಗಳು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಒಂದು ಕುಟುಂಬದ ರಾಜಕಾರಣದ ವಿರುದ್ಧ, ಅದೇ ನಂದು ಉದ್ದೇಶ. ಹಿಂದುತ್ವವನ್ನು ಉಳಿಸಬೇಕು ಅಂತೇನಿದೆ ಮೋದಿಯವರ ಕನಸು, ಅದು ನನ್ನದೇ ಉದ್ದೇಶ ಇದೆ. ಯಾಕೆಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಹೋರಾಟಗಾರಗಳಿಗೆ ಹಿನ್ನಡೆ ಆಗ್ತಾರೆ ಅಂತ ನಾವು ನೇರವಾಗಿ ಕಾಣ್ತಾ ಇದ್ವಿ. ಅದು ಸಿ.ಟಿ. ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅದೇ ರೀತಿ ಶ್ರೀಯುತ ಸದಾನಂದ ಗೌಡರು ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ನನಗಿರ್ಬೋದು, ಎಲ್ಲರೂ ಹಿಂದುತ್ವವಾದಿಗಳನ್ನು ಒಂದು ರೀತಿಯ ತುಳಿಯುವಂಥ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋದನ್ನು ನಾವ್ಯಾರು ಸಹಿಸಲ್ಲ. ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಏನು ನರೇಂದ್ರ ಮೋದಿ ಇದ್ದಾರೆ, ಅವ್ರು ನರೇಂದ್ರ ಮೋದಿಯವ್ರ ಕನಸನ್ನು ನನಸು ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಅಂಥ ಒಬ್ಬ ದೇವರು ನಮ್ಮೂರಿಗೆ ಬರ್ತಾ ಇರೋದು ನಿಜಕ್ಕೂ ತುಂಬ ಸಂತೋಷ. ಮತ್ತು ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿರೋಂಥ ಕಾರ್ಯಕರ್ತರು, ಬೆಳೆಸ್ತಾ ಇರೋಂಥ ಕಾರ್ಯಕರ್ತರು, ಅವರಷ್ಟು ಜನಕ್ಕೂ ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಬರ್ತಾ ಇರೋದು. ಈಶ್ವರಪ್ಪ ಅವರ ಸಿಟ್ಟು ಮುಂದುವರಿತಾ ಇದೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ. ಆದ್ರೆ ನೀವಿಲ್ಲಿ ಈಶ್ವರಪ್ಪ ಅವರ ಪ್ರತಿ ಮಾತಿನಲ್ಲೂ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಬಿಜೆಪಿ ಹೈಕಮಾಂಡ್ ಬಗ್ಗೆ ಇನ್ನೂ ಅವರಿಗೆ ಮೃದು ಧೋರಣೆ ಇದೆ. ಸೊ ಇನ್ನೊಂದು ಆಪ್ಷನ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬಿಜೆಪಿ ಹೈಕಮಾಂಡ್ ನ ಮೂಲಕನೇ ರಾಜ್ಯ ಬಿಜೆಪಿ ನಾಯಕರು ಟ್ರೈ ಮಾಡ್ತಾರಾ ಈ ಸಂಧಾನಕ್ಕೆ, ನೋಡ್ಬೇಕು.